ಏನೇನ ನಮ್ಮ ಸುತ್ತಮುತ್ತ ಅದನ್ನ ಕಳ್ಕೋತ ಹೋದರೆ ನಾವಂತೇನು ಉಳಿತೇವಲ್ಲ ಅದು. ಈಗ ಎಲ್ಲ ಯಾರ್ಯಾರೋ ಕೊಟ್ಟಿದ್ದದೆ ಇಲ್ಲೇನು. ಈಗ ಒಬ್ರು ಅದಾರ ಅಂತ ಇಟ್ಕೊಳ್ಳಿ, ಅವ್ರಿಗೆ ಒಂದೊಂದು ಕೊಟ್ಟಾರ. ಮೊದಲೇನು ಕೊಟ್ಟಾರ? ಈ ಊರವರು, ಆ ಬಳಿಕ ಇಷ್ಟು ಕಲಿತವ್ರು, ಆ ನಂತರ ಈ ಉದ್ಯೋಗ ಮಾಡುವವರು, ಆ ನಂತರ ಇಂಥ ಅಧಿಕಾರಿಗಳು, ಇವೆಲ್ಲ ಬಂದಾವ. ಮೊದಲಿರಲಿಲ್ಲ. ಏನೇನು ಬಂದಾವ ಸ್ವಲ್ಪ ಕಳ್ಕೋತ ಹೋಗಿ ಬಿಟ್ರೆ ಕೊನೆಗೇನು ಉಳಿತದ? ಅದೇ ನೀನು ಮನುಷ್ಯನೇ, ಅದೇ ನೀನು. ಅದು ಹಂಗ ಇರ್ತದೆ. ಇವು ಬಂದದ್ದು ಹೋಗ್ತಾವ, ಬಂದದ್ದೆಲ್ಲ ಹೋಗ್ತಾವ. ನಾಟಕ ಕಂಪನಿಯಾಗ ಇರುವುದಿಲ್ಲೇನು? ನಾಟಕ ಮಾಡ್ತಿರ್ತಾನೆ ಒಬ್ಬ ಮನುಷ್ಯ, ಬೇರೆ ಬೇರೆ ಬಟ್ಟೆ ಹಾಕೊಂಡು ಬಂದಿರ್ತಾನೆ. ರಾಜನ ಬಟ್ಟೆ ಹಾಕ್ತಾನ, ರಾಣಿಯ ಬಟ್ಟೆ ಹಾಕ್ತಾಳ ಇಲ್ಲೇನು? ಆ ಬಳಿಕ ಸೇವಕನ ಬಟ್ಟೆ ಹಾಕ್ತಾನ, ಮಂತ್ರಿಯ ಬಟ್ಟೆ ಹಾಕ್ತಾನ, ನ್ಯಾಯಾಧೀಶನ ಬಟ್ಟೆ ಹಾಕ್ತಾನ, ಎಲ್ಲ ಬೇರೆ ಬೇರೆ ಮಸ್ತಾಗಿ ಹಾಕ್ತಾನ. ಹಾಕದಾಗ ರಾಜ ಆಗಿರ್ತಾನ, ನ್ಯಾಯಾಧೀಶ ಆಗಿರ್ತಾನೆ, ಸೇವಕ ಆಗಿರ್ತಾನೆ. ಹಿಂದೆ ಹೋಗಿ ಎಲ್ಲ ಬಟ್ಟೆ ತೆಗೆದ ಬಳಕ ಏನು ಉಳಿತಾನಲ್ಲ ಅವ ಯಾರು? ಅವೇನು ರಾಜ ಅಲ್ಲ, ಅವ ರಾಣಿ ಅಲ್ಲ, ಸೇವಕ ಅಲ್ಲ, ಏನೇನು ಅಲ್ಲ. ಏನಾರೇ ಹಾಕದ ಅಂದ್ರೆ ಹಂಗಂಗೆ ಮಾತಾಡ್ತಾನ. ಎಲ್ಲ ತೆಗೆದ ಬಳಿಕ ಮಾತಾಡಕ್ಕೆ ಬರೋದಲ್ಲ ಅವನಿಗೆ, ಸುಮ್ಮನೆ ಇರ್ತಾನ. ಹಂಗೆ ನಮ್ಮದು ಹಣೆ ಬರ ಏನದ ಅಂದ್ರೆ, ಒಂದು ಕುರ್ಚಿ ಮೇಲೆ ಕುಂತು ಕೂಡಲೇ ನಮ್ಗೆ ಚೇರ್ಮನ್ ಅಂತಾರೆ, ಇನ್ನೊಂದು ಕುರ್ಚಿ ಮೇಲೆ ಕುಂತು ಕೂಡಲೇ ಏನಂತಾರೆ? ಪ್ರೆಸಿಡೆಂಟ್ ಅಂತಾರೆ. ಮತ್ತೊಂದು ಕುರ್ಚಿ ಮೇಲೆ ಕೂತ್ರೆ ಹೋಗಿ ಬಿಟ್ಟಾನ ಅಂತಾರೆ. ಎಲ್ಲದ ಹೇಳಿ? ಎಲ್ಲ ಜೀವನ ಅಂದ್ರೆ ಒಂಥರ ಅದ. ಸುಮ್ಮನೆ ನಿಂತು ನೋಡಬೇಕು ಮನುಷ್ಯ ಏನಾಗ್ಯದ ಅಂದ್ರೆ ಒಳಗೆ ಸೇರ್ಕೊಂಡೇವಿ, ಅದಕ್ಕೆ ಅದು ಏನಂತ ಕಾಣಿಸಲ್ದಾಗ ದೂರ ಸುಮ್ಮನೆ ವಿ ಹ್ಯಾವ್ ಟು ಬಿ ಸ್ಪೆಕ್ಟೇಟರ್ಸ್ in this world. Say what happens in the world, what is happening in the world, what has been happening in the world. ಸುಮ್ಮನೆ ನೋಡ್ತಾ ಹೋಗು. ಮಜಾದ ಜಗತ್ತ, ಅದ್ಭುತದ, ಎಲ್ಲ ರಾಮಾಯಣದ. ಇದು ಹೆಂಗಿಬ್ರು ಲಗ್ನ ಆದರು, 4 ಮಂದಿ ಮಕ್ಕಳು ಹುಟ್ಟುದು, ಅಲ್ಲಿಂದ ಅವು ಬೆಳೆದು, ಅದರಾಗ ತಂದೆಗೇನೋ ಅನಿಸಿ ನೀವು ಹೋಗಂದ ಅರಣ್ಯಕ್ಕೆ, ಪಾಪ ಎರಡೂ ಕೂಡಿವಾದು. ಮಜಾ ಹೆಂಗದ? ಅವ್ರದೆಲ್ಲ ಹೇಳೋದು, ನಮ್ಮದು. ಅವ್ರು ಹೋಗಲಿ ಬಿಡ್ಲಿ ಆ ಪ್ರಶ್ನೆ ಬೇರೆ. ಎಷ್ಟೇ ಅಲ್ಲೇನು, ತಂದೆ ಬಹಳ ಕಷ್ಟಪಟ್ಟು ವಿದ್ಯಾ ಕಲಿಸಿ ಲಗ್ನ ಮಾಡ್ದ, ಅವ್ರದ್ದು ಶುರುವಾಯ್ತು. ಅವರು ಕಷ್ಟಪಟ್ಟು ತಮ್ಮ ಮಕ್ಕಳಿಗೆ ಶಾಲೆ ಕಲಿಸಿ ಅವ್ರು ಲಗ್ನ ಮಾಡಿದ್ರು, ಮುಗಿತಲ್ಲಿಗೆ ಅವ್ರದ್ದು ಶುರುವಾಯ್ತು. ಹಿಂಗ ಹಾಕೋ ಜನ್ರೇಷನ್ ಆಫ್ಟರ್ ಜನ್ರೇಷನ್ ಅಂತ ಬರ್ಕೊಂಡೇವಿ. ಆದರೆ ಇಲ್ಲೇನದ? ಏನೂ ಇಲ್ಲ, ಅಷ್ಟೆ, ಏನೂ ಇಲ್ಲ. ನಿಮಗೆ ಗೊತ್ತಿರಬೇಕು, ಬಯಾಲಜಿಯಲ್ಲೇ ತಾವೆಲ್ಲ ಕಲ್ತವ್ರು. ವೈರಸ್ ಅಂತ ಇರ್ತದೆ, ಒಂದು 20 ನಿಮಿಷಕ್ಕೆ ಒಂದು ಸಲ ಡಬಲ್ ಆಗ್ತದೆ. ಅದು ಅಂದರೆ ಒಂದಿದ್ದು 2 ಆಕತ್ತೆ. ಒಂದು 10 ತಾಸಿನಾಗ ಎಷ್ಟಾಕೈತಿ ವಿಚಾರ ಮಾಡಿ. 2 to the power of ಎಷ್ಟು? 30 ಅಕ್ಕದ. ಅಂದರೆ 10 to the power of 10 ಆಗ್ತದೆ. ಇದು 10 to the power of ಎಷ್ಟಾಗ್ತದೆ? ಹಂಗಾಗ್ತದೆ. ನೋಡಬೇಕು, 100 ಕೋಟಿ ಆಕ್ಕತಿ. ಎಷ್ಟು ತಾಸಿನಾಗ? 10 ತಾಸಿನಾಗ 100 ಕೋಟಿ. ನಮ್ಮದು ಇನ್ನೂ 100 ಕೋಟಿ. ಈಗ 100 ಕೋಟಿ ಆಗ್ಯದ, 120 ಕೋಟಿ. ಬಹಳ ವರ್ಷಗಳ ನಂತರ ಹಿಂಗಾಗ್ಯದ. ಅವೇನಿಲ್ಲ, ಒಂದು ದಿವಸದಾಗ 100 ಕೋಟಿ.
ಮಾಡಿ ಹೋಗೇ ಬಿಡ್ತಾವೆ, ಒಬ್ಬರು ಉಳಿಯೋದಿಲ್ಲ. ನೋಡ್ಬೇಕು, ಅದೊಂದು ದೊಡ್ಡ ಅದ್ಭುತ ಜಗತ್ತ. ಮೈಕ್ರೋಸ್ಕೋಪಿಕ್ ವರ್ಲ್ಡ್, ಮೈಕ್ರೋ ವರ್ಲ್ಡ್, ಅದೊಂದು ಅದ್ಭುತ ಜಗತ್ತದೆ. ಅಲ್ಲಿಯೂ ಲಗ್ನ ಆಗ್ತದೆ, ಅಲ್ಲಿಯೂ ಮಕ್ಕಳಾಗ್ತಾರೆ, ಅಲ್ಲಿಯೂ ಪ್ರಪಂಚ ನಡೀತದೆ. ಅವರು ದೊಡ್ಡ ದೊಡ್ಡ ಕಲ್ಪನಾ ಮಾಡ್ತಾರೆ, ಅವರಲ್ಲೂ ಆರಿಸಿ ಬರ್ತಾರೆ, ಆರಿಸಿ ಹೋಗ್ತಾರೆ, ಎಲ್ಲ ನಡೆದಿರ್ತದೆ. ನಮ್ಮದು ಹಂಗೆ, ಅವ್ರದ್ದು ಹಂಗೆ. ವಿಶ್ವ ನಮ್ಮನ್ನು ನೋಡಿ ಸುಮ್ಮನೆ ನಕ್ಕು ಕಳಿಸಿ ಬಿಡ್ತದೆ ಅಷ್ಟೇ. ಆದರೂ ಮನುಷ್ಯನ ಹುಚ್ಚುತನ ಎಷ್ಟದ ಅಂದ್ರೆ, ಏನರೇ ಮಾಡು, ಹೆಂಗೆ ಮಾಡಬೇಕಂದ್ರೆ ಕಾಯಿ ಮುಳಿಬೇಕು, ಹಾಗ ಮಾಡು, ಕಾಯಿ ಮುಳಿಬೇಕು. ಇದು ನಿರಾಕಾರವೇ ಮೂರ್ತಿಯಾಗಿ, ಮೂರ್ತಿಯೇ ನಿರಾಕಾರವಾಗಿ, ಇವೆಲ್ಲವನ್ನೂ ಅತಿಗಳೆದು, ಅದು ಬಹಳ ಮಹತ್ವದ್ದು. ಎಲ್ಲವನ್ನ ತೆಗೆದು ಹಾಕಿ, ಮೂರ್ತಿ ಅಲ್ಲ, ನಿರಾಕಾರವಲ್ಲ, ಎರಡನ್ನೂ ಹಿಂಗೆ ಅಂದ್ರೆ ದ್ವಂದ್ವ ದೃಷ್ಟಿಯನ್ನ ಬಿಟ್ಟು ಕೊಟ್ಟಾಗ, ಎರಡನ್ನ ಪ್ರತ್ಯೇಕಿಸಿ ನೋಡೋದನ್ನ ಬಿಟ್ಟು ಬಿಟ್ಟಾಗ ಏನು ಇರ್ತದೆ ಅದೇ ಬಟಾ ಬಯಲು. ಅದೇನಂತ ಹೇಳಬಾರದು. ಅದು ನೀನೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅಲ್ಲಿ ಸಿದ್ಧರಾಮಣ್ಣ ಇಲ್ಲ, ಅಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇಲ್ಲ. ಅಲ್ಲಿ ಹೆಸರುಗಳೇ ಇಲ್ಲ, ಏನೇನೂ ಇಲ್ಲ. ಅದು ಅತ್ಯದ್ಭುತವಾದ ಸತ್ಯ. ಸ್ವಲ್ಪ ಕಣ್ಣಾಡಿಸು ಜಗತ್ತಿನಲ್ಲಿ, ಇದನ್ನ ಬೇರೆ ಅಂತ ನೋಡಬೇಡ. ಭಕ್ತನಾಗೋದು ಅಂದರೆ ಈ ರೀತಿ ನೋಡೋದು, ಈ ರೀತಿ ಜಗತ್ತನ್ನ ನೋಡೋದು. ಜಗತ್ತಂದ್ರೆ ಅಭಿವ್ಯಕ್ತ ದೇವನು. ದೇವ ಅಂದರೆ ಜಗತ್ತಿನ ಸೂಕ್ಷ್ಮ ರೂಪ, ಅನಭಿವ್ಯಕ್ತ ಜಗತ್ತು. ಆ ರೀತಿ ನೋಡು ಮನುಷ್ಯನೇ, ಅದನ್ನ ಪ್ರೀತಿಸು, ಇಷ್ಟೆ. ಅದೇ ಭಕ್ತಿ. ಏನು ಕಾಣಿಸ್ತದೆ ಇದೆಲ್ಲ ದೇವನ ರೂಪ ಅಂತ ಪ್ರೀತಿಸು. ಯಾವುದು ಕಾಣಿಸೋದಿಲ್ಲ ಅದು ದೇವನ ಮೂಲ ಅಸ್ತಿತ್ವ ಅಂತ ಭಾವಿಸು. ಆ ಬಳಿಕ ತಿಳಿದುಕೋ, ನ ಅಂತನ್ನೋದೇನು ಸ್ಪಂದನದ ಅದು ಶಾಂತ, ಸುಶಾಂತ, ನಿಶ್ಶಬ್ದ, ಅವಿಕಂಪಿತ. ಹೀಗ ಮಾಡು, ಅದೇ ಅನುಭೂತಿ, ಅದೇ ಅನುಭೂತಿ ಮಾಡಬೇಕು. ಪ್ರೇಮ ಮಾಡಬೇಕು ಮನುಷ್ಯ, ಪ್ರೇಮ ಮಾಡಬೇಕು. ದೊಡ್ಡದನ್ನ, ವಿಶಾಲವಾದದ್ದನ್ನ, ಆ ಬಳಿಕ ಸಣ್ಣದಾದದ್ದನ್ನು, ಅಣುವಿಗಣುವಾದದ್ದನ್ನು ಪ್ರೀತಿಸು. ಇವದಲ್ಲ ಕಿರಣಗಳು ಎಷ್ಟು ಚೆನ್ನಾಗಿ. ಕಿರಣಗಳನ್ನು ನಾವು ನೋಡಬೇಕು. ಅವೇ ಇಷ್ಟೆಲ್ಲ ಮಾಡಿದ್ದು, ನಮ್ಮನ್ನೆಲ್ಲ ಮಾಡಿದ್ದುವೇ ಕಿರಣಗಳು. ನಮ್ಮ ತಲೆಯಲ್ಲಿ ಏನಾದರೂ ಓಡಾಡಿಕೊಂಡಿದ್ರೆ ಇವ ಅಣುಗಳು ಇಷ್ಟೆಲ್ಲ ಜಗತ್ತನ್ನ ಅವು ತೋರಿಸ್ತಾ ಇದ್ದಾವ. ಎಂಥ ಅಣುಗಳು. ಪ್ರೀತಿಸು ಮನುಷ್ಯನೇ, ಅವುಗಳನ್ನು ಮೆಚ್ಚಿಕೋ, ಅವುಗಳನ್ನು ಭಾವಿಸಿದರೆ ಸಂತೋಷ ಪಡು. ಒಂದಿಷ್ಟು ಜಗತ್ತನ್ನು ನೋಡು, ಸಂತೋಷ ಪಡು, ಅದೇ ಪ್ರೇಮ. ನೋಡಿ ಆನಂದ ಪಡು. ಪ್ರೀತಿಸೋದಂದು ಕೂಡಲೇ ಕಿಶೆಕ್ ಹಾಕ್ಕೊಳ್ಳು. ನಮ್ದು ಹಂಗೆ ಆಗೋದಿಲ್ಲ. ಒಂದು ಚಪ್ಪಲ್ ಪ್ರೀತಿ ಆಯಿತು ಅಂದ್ರೆ ಹಾಕ್ಕೊಂಡು ಹೋಗೇ ಬಿಡ್ತೀವಿ. ಯಾರ್ದಾಕಿರೋಲ್ದಾಕ ಅದೆಲ್ಲ. ಪ್ರೀತಿಸೋದು ಅಂದರೆ ಮುಟ್ಟೋದಲ್ಲ, ನೋಡಿ ಆನಂದ ಪಡೋದೇ ಪ್ರೇಮ. ಅದು ಪವಿತ್ರ ಪ್ರೇಮ. ನಿಮ್ಮನ್ನೆಲ್ಲ ನೋಡಿ ಸಂತೋಷ ಪಡೋದು. ನಾನು ಪ್ರೀತಿಸ್ತೇನೆ ಅಂತ ತಿಳ್ಕೊಂಡು ನಿಮ್ಮ ಸಾಮಾನೆಲ್ಲ ತಗೊಂಡು ಹೋಗೋದೇನು? ಹಂಗಾಗೋದಿಲ್ಲ. ನಿಮ್ಮ ಮನೆಗೆ ಬರೋಕ್ಕಾಗೋದಿಲ್ಲ. ನಮ್ಮನ್ನು ಭಾಳ ಹಚ್ಚಿಕೊಂಡಾರತ್ತ ನಿಮ್ಮ ಮನೆಗೆ ಬಂದರೆ ಸುಮ್ಮನೆ ಹೋಗಕ್ಕೆ ಬರಬೇಕೇ ವಿನ ಕಾಯಿ ಮೆರಾಕ ಬಂದರೆ ಗತಿ ಏನಾಗ್ತದ? ಅದ ಸುಮ್ಮನೆ ಇರೋದು ಇಲ್ಲದಲ್ಲ. ಶಾಲೆಯ ಆವರಣ ಕೊಟ್ಟಾರೆ, ಎಷ್ಟು ಸ್ವಚ್ಛ ಮಾಡ್ತಿರ್ತಾರೆ. ದಿನಾಲು ನೀವು ಬರೋದ್ರೊಳಗಾಗಿ ಏನು ಸ್ವಚ್ಛತಾ. ಒಂದು ಈಟು ಕಸ ಬೀಳದಂಗೆ ನೋಡಿಕೊಂಡಾರೆ, ಒಂದು ಕಡ್ಡಿ ಬೀಳೋದಿಲ್ಲ. ಎಂಥ ಅದ್ಭುತ ಸೇವಾ ಕಾರ್ಯ ಮಾಡಿದ್ದಾರೆ. ನಾವೆಲ್ಲ ಬಂದು ಆನಂದವಾಗಿ ಕೂತು ಹೋಗ್ತೀವಿ ಅಂತ ಚಲೋ ಅದೇ. ಒಂದು ತಿಂಗಳು ಕುಂತೇವಿ, ಹಕ್ಕು
ಒಂದು ತಿಂಗಳು ಕುಂತೇವೆ ಈ ಜಾಗದಾಗ. ಆದ್ದರಿಂದ ಈ ಜಾಗದ ಮಾಲೀಕರು ನಾವು ಅಂತ ಏನಾದರೂ ನೀವು ಭಾವನಾ ಮಾಡಿದರೆ ಇಂದ ಮುಗಿತಿಲ್ಲಿಗೆ, ಮುಗಿತು ಜೀವನ. ಅವರು ಆನಂದ ಅದಾರ. ಯಾಕೆ? ನೀವು ಎದ್ದು ಹೋಗ್ತೀರಿ ಅಂತ ಸಂತೋಷವಾಗಿ ಅದಾರ ಅಷ್ಟೆ. ಬಂದವರು ಕುಂತ ಬಿಡ್ತಾರ, ಹೋಗೋದಿಲ್ಲ, ತಮ್ಮದ ಮಾಡ್ಕೋತಾರ ಅಂತಂದಿದ್ರೆ ಅವ್ರು ಅಲ್ಲೇ ಗೇಟ್ ಹಚ್ಚಿ ಬಂದ್ ಮಾಡಿ ಬಿಡ್ತಿದ್ರು. ಅದ ಹಂಗ ಮಾಡಿಲ್ಲ, ಕೈ ಮುಗಿದು ಕರೀತಾರ. ಯಾಕೆ? ಹೋಗ್ತಾರ ಅಂತ ಕರೀತಾರ ಅಷ್ಟೇ. ಹಂಗ ಈ ಜಗತ್ತಿನಲ್ಲಿ ಬಂದ ಬಳಿಕ ಹೋಗೋದಕ್ಕಾಗಿ ಬರಬೇಕೇ ವಿನಃ ಇರೋದಕ್ಕಾಗಿ ಅಲ್ಲ. ಹೋಗೋದಕ್ಕಾಗಿ ಬಂದೇವಿ ಅಂದ್ರೆ ಜಗತ್ತು ವಂದಿಸ್ತದೆ, ಇರೋದಕ್ಕಾಗಿ ಬಂದೇವಿ ಅಂದ್ರೆ ಜಗತ್ ಶಿಕ್ಷಿಸ್ತದೆ. ನಾವು ಹಂಗ ಮಾಡೋದು, ಬರೋದು, ಆರಾಮಿರೋದು. ಅದು ಭಕ್ತ. ಭಕ್ತ ಅಂದ್ರೆ ಇದನ್ನೆಲ್ಲ ನೋಡಿ ಸಂತೋಷ ಪಡ್ತಾನೆ, ಮಾಡಿ ಸಂತೋಷ ಪಡ್ತಾನೆ. ಎಲ್ಲ ಅವನ ಜೀವನ ಅಂದ್ರೆ ಒಂದು ಸಂತೋಷದ ಅನುಭವಗಳ ಪ್ರವಾಹ, ಒಳ್ಳೆ ಪ್ರವಾಹ. ಆತ ಏನು ಮಾಡ್ತಾನ? ವರ್ಣಿಸ್ತಾನ. ಗುರು ಹೇಳ್ತಾನ, ಭಕ್ತ ಹೆಂಗಿರ್ತಾನ? ನಾವು ಹೆಂಗಿರ್ತೇವೆ ಸ್ವಲ್ಪ ಅದಕ್ಕಿಂತ ಭಿನ್ನ. ನಾವು ಮುಳುಗ್ತೇವೆ, ಅವನು ಮುಳುಗ್ತಾನ. ಆದರೆ ನಾವು ಮುಳುಗೋದೆ ಬೇರೆ, ಅವ ಮುಳುಗೋದೆ ಬೇರೆ. ನಾವು ಇದರಾಗ ಮುಳುಗ್ತೇವೆ, ಅವ ತನ್ನಲ್ಲಿ ಮುಳುಗ್ತಾನ ಅಷ್ಟೆ. ಕಾಣಲಿಲ್ಲ ನಿಮಗೆ? ಅವ ಇದರಾಗ ಮುಳುಗ್ತಾನ, ಬಾಟ್ಲ್ಯಾಗ ಮುಳುಗ್ತಾನ, ಹಣದಾಗ ಮುಳುಗ್ತಾನ, ಮತ್ತೆ ಅದರಾಗರೆ ಮುಳುಗ್ತಾನ. ಭಕ್ತ ಮಾತ್ರ ಆನಂದದಲ್ಲಿ ಮುಳುಗಿರ್ತಾನ, ಸಂತೋಷದಲ್ಲಿ ಮುಳುಗಿರ್ತಾನ, ಅವನೂ ಮುಳುಗಿರ್ತಾನ. ಆದರೆ ಅದು ದೇವನ ಸ್ವರೂಪದಲ್ಲಿ ಮುಳುಗಿರ್ತಾನೆ, ದೇವನ ನೆನಹಿನಲ್ಲಿ ಮುಳುಗಿರ್ತಾನೆ, ದೇವನ ಕಾರ್ಯಗಳಲ್ಲಿ ಮುಳುಗಿರ್ತಾನೆ. ಜೀವನವನ್ನ ಮುಳುಗಿ ಸಂತೋಷ ಪಡ್ತಾ ಇರ್ತಾನೆ. ಜೀವನದಲ್ಲಿ ಜೀವನವನ್ನು ಸೊಬಗಗೊಳಿಸ್ತಾನ. ಅವನೂ ಮುಳುಗ್ತಾನ, ನಾವು ಮುಳುಗ್ತೇವಿ. ನಮ್ಮದು ಮುಳುಗೋದು ನೋಡಬೇಕು, ಹೆಂಗೆ ಮುಳುಗಿರ್ತೇವಿ. ಏನೋ ಸಣ್ಣ ಕಥೆ ಹೇಳ್ತಿರ್ತಾರೆ, ಸಣ್ಣ ಕಥೆ. ಅದು ಸಣ್ಣ ಕಥೆ ಅಂದರೆ ಮುಗಿತದ ಅಂತ. ಮತ್ತು ಎಲ್ಲ ಕಥೆನೂ ಮುಗಿತಾವ. ನಮ್ಮದು ಒಂದು ಕಥೆನೇ, 100 ವರ್ಷ ಇರ್ತೇವೆ, ನಮ್ಮದ ಒಂದು ಕಥೆ. ಆದರೆ ಈ ಕಥೆ ಹಂಗಲ್ಲ, ಅಟೆ 1-2 ನಿಮಿಷದಾಗ ಮುಗಿದು ಹೋಗ್ತಿರ್ತಾವ. ಅವಕ್ಕೆ ಕಥೆ ಅಂತಾರೆ. ಅವು ಎಷ್ಟು ಚಲೋ ಇರ್ತಾವ ಕಥೆಗಳು. ಹಂಗೆ ಆಗಿರೋದಿಲ್ಲ, ಅದಕ್ಕೆ ಕಥೆ ಅಂತಾರೆ. ಮತ್ತು ಸಂಶೋಧನೆ ಮಾಡ್ಕೋತ ಹೋಗಬಾರದು, ಎಲ್ಲಿ ಆಯಿತು, ಯಾವಾಗ ಆಯಿತು, ಹೆಂಗಾಯಿತು. ಇವೆಲ್ಲ ವಿಜ್ಞಾನ ಅಲ್ಲ. ಅಲ್ಲೇ ಕಥಾನಕ ಮನಸ್ಸನ್ನು ಅರಳಿಸುವ ಸುಂದರ ತತ್ವಗಳನ್ನು ಹೇಳುವಂಥ ಕಥೆಗಳವ. ಒಂದು ಹಡಗ ಹೋಯಿತು. ಅದು ಹೋಗಿ 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 ಅದು ದೊಡ್ಡ ಹಡಗ. ಅದರಾಗ 100 ಜನ ಇರ್ತಾರೆ. ಅದನ್ನು ಪ್ರವಾಸ ಮಾಡ್ಕೋತ ಹೋಗ್ತಾರೆ. ಅಲ್ಲಲ್ಲೇ ನಡುಗಡ್ಡೆಗಳಿರ್ತಾವೆ, ದ್ವೀಪಗಳಿರ್ತಾವೆ. ಅಲ್ಲಿ ಒಂದು ತಾಸು ನಿಲ್ಲಿಸ್ತಾರೆ. ಒಳಗಿನವರೆಲ್ಲ ಹೊರಗೆ ಹೋಗಿ ಅಲ್ಲೆಲ್ಲ ನೋಡಿ ಮತ್ತೆ ಒಳಗೆ ಬಂದಿರ್ತಾರೆ. ಇದು ಪದ್ಧತಿ. ಆ ಹಡಗ ಹಿಂಗೆ ತೇಲ್ಕೋತ ಹೋಯಿತು. ಬಹಳ ದೂರ ಸಾಗರದ ಮಧ್ಯಕ್ಕೆ ಹೋಯಿತು. ಅಲ್ಲಿ ಒಂದು ದ್ವೀಪ, ನಡುಗಡ್ಡೆ ಅಂತಿರಲ್ಲ, ಹಂಗೆ ಒಂದು ಐಲ್ಯಾಂಡ್. ಸುತ್ತಮುತ್ತೆಲ್ಲ ವಿಶಾಲವಾದ ಸಾಗರ. ಆದರೆ ಅದು ಬಹಳ ಅದ್ಭುತ. ಅದು ನಡುಗಡ್ಡೆ. ಅಲ್ಲಿ ಮುತ್ತು ರತ್ನಗಳು ಹೀಗೆ ಈ ದಂಡಿರ್ತದಲ್ಲ, ಅದರಾಗೆಲ್ಲ ಅದೇ ಹಾಂಗೆ ಬಿದ್ದಿದ್ದು, ಹಾಗೆ ಬಿದ್ದಿದ್ದು. ಆದರೆ ತರಂಗಿಲ್ಲ, ನೋಡಿ ಬರಬೇಕಷ್ಟೆ. ಇದೊಂದು ಮಜಾ. ಎಲ್ಲ ಸಾಗರದ ದಂಡಿಯೊಳಗೆ, ಆ ದ್ವೀಪದೊಳಗೆ ಎಲ್ಲ ಕಡೆ ಕಲ್ಲುಗಳು ನಮ್ಮಲ್ಲಿ ಬಿದ್ದಂಗೆ ಮುತ್ತು ರತ್ನಗಳು, ಹವಳಗಳು ಇವೆಲ್ಲ ಬಿದ್ದಿದ್ದು. ಅಂಥದೇ ಒಂದು ಅದು ದ್ವೀಪ. ಅದನ್ನು ನೋಡೋದಕ್ಕೆ ಜನ ಇಳಿದ್ರು.
ಅವರು ಹೇಳಿದ್ರು, ಒಂದು ತಂದ್ರು ಸಹಿತ ನಾವಿಲ್ಲಿ ನಿಮ್ಮನ್ನು ಒಳಗೆ ಕರ್ಕೊಡುದಿಲ್ಲ. ಎಲ್ಲ ಖಾಲಿ ಮಾಡಿ ಕಳಿಸೋರು ಅಲ್ಲಿಂದ ಬರುವಾಗ ತಪಾಸ್ ಮಾಡಿ ಒಳಗೆ ತಗೊಳ್ಳೋರು. ಹಂಗೆ ನೇಮ ಮಾಡಿಕೊಂಡಿದ್ರು. ಯಾಕೆಂದ್ರೆ ಅದ್ಭುತವಾದಂಥ ನಿಸರ್ಗದ ಕಾಣಿಕೆ ಅದು, ಅದನ್ನು ಕೆಡಿಸಬಾರದು ಅಂತ. ಅಲ್ಲಿಂದ ಒಳಗೆ ಎಲ್ಲರೂ ಹೋದರು, ತಿರುಗಾಡಿ ಬಂದರು. ಎಲ್ಲರೂ ಮ್ಯಾಲೆ ಹೋದರು. ಅವ್ರು ಹೇಳಿದ್ರು, ಬರೋಬ್ಬರಿ ನಾವು ಸಾಯಂಕಾಲ 6 ಗಂಟೆಗೆ ಈ ದ್ವೀಪ ಬಿಡ್ತೇವೆ, ಅಷ್ಟರೊಳಗೆ 5 ಗಂಟೆಗೆ ನೀವು ಬಂದು ಬಿಡಬೇಕು ಅಂತ ಹೇಳಿದ್ರು. ಇವೊಬ್ಬ ಹೋಗಿದ್ದ ಬಸವ ಕಲ್ಯಾಣದವ. ಅವಾಗ ಅದೆಲ್ಲ ನೋಡಿ ಎಂದೂ ಸಾಗರ ನೋಡ್ದವಲ್ಲ, ಇಂಥ ದ್ವೀಪಗಳನ್ನು ನೋಡ್ದವಲ್ಲ, ಸಾಗರದಿಂದ ಸುತ್ತುವರೆದ ದ್ವೀಪ, ಎಷ್ಟು ಅದ್ಭುತವಾದ ಮುತ್ತು ರತ್ನ ಎಲ್ಲ ಹವಳ ಇಂಥವೆಲ್ಲ ವಸ್ತುಗಳು ಬಿದ್ದಾವ ನೋಡ್ದ. ಅವಾಗ ಹುಚ್ಚಿಡಿತು. ಅಲ್ಲಿಂದ ಅದು ಸುತ್ತ ದೊಡ್ಡದಿತ್ತು, ಒಂದು 18 ಕಿಲೋಮೀಟರ್ ಸುತ್ತ. ಅದನ್ನು ಒಂದಾದ ಕೂಡಲೇ ಒಂದು ಎಷ್ಟು ಮುತ್ತು ರತ್ನಗಳದಾವ. ಇದನ್ನೆಲ್ಲ ನೋಡ್ಕೋತ್ ಹೋದ. ಮುಳುಗೇ ಬಿಟ್ಟ. ಎದರಾಗ ಈ ರತ್ನಗಳನ್ನು ನೋಡೋದ್ರಾಗ ಮುಳುಗದ ಅಷ್ಟು. 6 ಗಂಟೆ ಆಯ್ತು, ಅದು ಹಡಗ ಹೋಯ್ತು. ಇವ ನೋಡ್ಕೋತ ಹೊಂಟಾನ. ಮುಂದೆ ಕತ್ತಲಾಯ್ತು, ಗಾಬರಿಯಾಗಿ ಬರ್ತಾನ. ಇಲ್ಲಲ್ಲೇ ಹಡಗ ಮುಳುಗ್ಯಾನ, ಕಳ್ಕೊಂಡಾನ. ಮುಂದೆ ಹಡಗ ಬರೋದು ಈಗಲ್ಲ, ಇದ ಕೊನೆ ಸೀಸನ್ನದ ಕೊನೆ ಭೇಟಿ. ಇನ್ನು ಮುಂದೆ ಬರೋದು ಮುಂದಿನ ವರ್ಷ. ಅಲ್ಲಿ ಏನೂ ಇಲ್ಲ, ಬರೇ ಬಂಗಾರ, ಮುತ್ತ, ರತ್ನ ಇಂಥವೇ ಎಲ್ಲ. ಒಂದು ಗಿಡ ಇಲ್ಲ, ಒಂದು ಹಣ್ಣಿಲ್ಲ, ಕುಡಿಯಾಕ ನೀರಿಲ್ಲ. ಸಾಗರಿದ್ರೂ ಸಹಿತ ಕುಡಿಯಾಕ ನೀರಿಲ್ಲ, ತಿನ್ನಾಕ ಅನ್ನಿಲ್ಲ. ಆದರೆ ಸಂಪತ್ತಿನ ಮಧ್ಯ ಅದಾನ ಮನುಷ್ಯ ಕುಂತಾನ. ಏನು ಮಾಡಬೇಕು ತಿಳಿಯಲ್ದು. ಸಂಪತ್ತಿನಾಗ ಮುಳುಗದ, ಕಳಕೊಂಡಷ್ಟು. ಇದೆಲ್ಲ ಸಂಪತ್ತು ನೋಡೋದಕ್ಕೆ, ಬರೀ ಎಣಸೋದಕ್ಕಲ್ಲ, ಅದರಾಗ ಮುಳುಗೋದಕ್ಕಲ್ಲ, ಸುಮ್ಮನೆ ನೋಡೋದು. ಹೆಂಗ ನೋಡೋದು ಅಂದ್ರೆ ಮುಳುಗಲಾರದಂಗ ನೋಡೋದಕ್ಕೆ ಪ್ರಪಂಚ. ಹಡಗ ಹೋಯ್ತು, ದಿವಸ ಹೋತು, 2 ದಿವಸ ಹೋತು, ಉಪವಾಸ, ನೀರಡಿಕೆ. ಆದರೆ ಹೊರಗೆ ನೋಡ್ತಾನ ಮುತ್ತು ರತ್ನಗಳು. ಏನು ಮಾಡೋದು? ಮುತ್ತು ರತ್ನಗಳ ಅದ್ಭುತ ಸಾಮ್ರಾಜ್ಯದ ಮಧ್ಯ ಸೊರಗ್ತಾ ಹೋದ. 4 ದಿವಸ ಆಯಿತು, ಕಣ್ಣು ಮುಚ್ಚಿದ, ಬೆದ್ದ. ಮತ್ತೊಂದು ಸಲ ಹಡಗ ಬಂದಾಗ ಬರೀ ಎಲುವುಗಳಿದ್ದು ಅಷ್ಟೆ. ನಮ್ಮದು ಪರಿಸ್ಥಿತಿ ಹಂಗೆ ಅದ. ನಾವೇನು ಬಹಳ ಬ್ಯಾರೆ ಅಂತ ತಿಳ್ಕೋಬಾರದು. ನಮ್ಮ ಪರಿಸ್ಥಿತಿನೂ ಹಂಗೆ ಬಹಳ ಅದ್ಭುತದ. ಅದಕ್ಕೆ ನಗೆಮಾರಿ ತಂದೆಯವರು ಹೇಳ್ತಾರೆ. ನಗೆಮಾರಿ ತಂದೆ ನೋಡಿರಲ್ಲ ನಿನ್ನೆ, ನಕ್ಕೋತಿರೋರು. ಅವ್ರ ಹೆಸರು ಎಷ್ಟು ಚಂದ ಕೊಟ್ಟಾರ, ಮಾರಿ ತಂದೆ, ನಗೆ ಮಾರಿ ತಂದೆ, ನಕ್ಕೋತಿರುವ ಮಾರಿ ತಂದೆ. ಬಹಳ ದೊಡ್ಡ ವ್ಯಕ್ತಿ ನಗೆ ಮಾರಿ ತಂದೆ. ಅವರು ಹೇಳ್ತಾರೆ, ಎಷ್ಟು ಚಲೋ ಬಂದವರೆಲ್ಲ ಯಾರ್ಯಾರು ಬಂದರೋ ಈ ಜಗತ್ತಿನಾಗ ಏನ್ ಮಾಡಿದ್ರು? ನೀರು ಕಾಸುವರಲ್ಲದೆ ಮಿಂದುಂಡು ಹೋಗುವವರನ್ನೊಬ್ಬರನ್ನು ಕಾಣು. ಇದು ಹೇಳಿದ್ದು ಯಾರು? ನಗೆಮಾರಿ ತಂದೆ. ಜೀವನವನ್ನೇ ನಗೆ ಅಂತ ಭಾವಿಸಿದ ಮನುಷ್ಯ ಹೇಳ್ತಾರೆ. ಇದೇ ಊರಾಗಿದ್ದವರು. ಬಂದವರೆಲ್ಲ ಜಗತ್ನಾಗ ಯಾರ್ಯಾರು ಬರ್ತಾರೆ, ಏನ್ ಮಾಡ್ತಾರೆ? ಬರೇ ನೀರು ಕಾಶಿ ಹೋಗ್ತಾರೆ ವಿನಃ 1 ದಿವಸ ಸಹಿತ ಬಿಸಿನೀರು ಸ್ನಾನ ಮಾಡಲಿಲ್ಲ.
ಆ ನೀರೊಳಗೆ ಅನ್ನ ಕುದಿಸಿ ಉಂಡು ತೃಪ್ತಿ ಪಡಲಿಲ್ಲ, ಬರೀ ನೀರು ಕಾಸಕ್ಕೆ ಬಂದ್ರೆ ಜನಾಂಗ. ನೀರು ಕಾಯಿಸಕ್ಕೆ ಬಂದರು. ಬಂದವರೆಲ್ಲ ಏನು ಮಾಡಿದರು? ನೀರು ಕಾಯಿಸಿದರಲ್ಲದೆ ನಿಂದು ಉಂಡು ಹೋದವರನ್ನು ಒಬ್ಬರನ್ನು ಕಾಣೆ. ಇದು ನಗೆಮಾರಿ ತಂದ್ರು. ಎಷ್ಟು ಚಂದಿಲ್ಲ. ನಾವು ಬಂದೇವಿ, ಏನು ಮಾಡಿದೇವಿ? ಮನೆ ಕಟ್ಟಿದೇವಿ ಅಷ್ಟೆ. ಆದರೆ ಇರಲೇ ಇಲ್ಲ ಅಷ್ಟೆ. ಗಳಿಸ್ದೇವಿ ಕೊನೆಗೆ ಹೋದೇವಿ, ಅದನ್ನು ಬಳಸಲೇ ಇಲ್ಲ ಅಷ್ಟೆ. ನೀರು ಕುದಿಸೋದ ನಡೀತು, ಬರೇ ಕುದಿಸೋದ ನಡೀತು. ಅದನ್ನ ಕುದಿಸೋದು ಎದಕ್ಕಂತ ಮರೆತ ಹೋಯ್ತದ. ಹಂಗೆ ಬರೇ ಇದೇ ನಡೀತು, ವ್ಯವಹಾರ ನಡೀತು. ಆದರೆ ನಾವು ಬಂದಿದ್ದು ಎದಕ್ಕೆ ಅಂತ ಮರೆತ ಹೋಯಿತು. ಇದು ಯಾರು ಹೇಳಿದ್ದು? ಒಬ್ಬ ದೊಡ್ಡ ಶರಣ ನಗೆಮಾರಿ ತಂದ. ಆತ ಹೇಳ್ತಾನ, ನೀವು ಬಂದಿದ್ದು ಎದಕ್ಕೆ ಬಂದ್ರಿ? ನಗೋದಕ್ಕೆ ಬಂದಿರಿ, ಮರೆತು ಅಳಕತ್ತೀರಲ್ಲ ಅಂದ. ಎಲ್ಲರೂ ಬಂದಿದ್ದು ಎದಕ್ಕೆ? ವಿ ಆರ್ ಹಿಯರ್ ನಾಟ್ ಟು ಕ್ರೈ ಓವರ್ ವಾಟ್ ಹ್ಯಾಪನ್ಸ್ ಹಿಯರ್. ನಾವೇನಿಲ್ಲಿ ಏನೇನು ನಡೀತದ ಅದರ ಬಗ್ಗೆ ಅಳಕ್ಕೆ ಬಂದಿಲ್ಲ, ಕರೆಯಕ್ಕೆ ಬಂದಿಲ್ಲ. ನಾವು ಸಂತೋಷ ಪಡಕ್ಕೆ ಬಂದೇವಿ ಅನ್ನೋದನ್ನು ತಿಳ್ಕೋ. ಆರಾಮ್ ಚಂದ ಮನೆ ಕಟ್ಟಿದ ಬಳಿಕ ಆನಂದವಾಗಿ ಇರಬೇಕಿರಬಾರ್ದು. ಚಲೋ ಮನೆ ಕಟ್ಟ್ಯಾನ, ಕಷ್ಟಪಟ್ಟು ಪೆನ್ಷನ್ ಎಲ್ಲ ತಂದು 60 ವರ್ಷಕ್ಕೆ ಮನೆ ಕಟ್ಟ್ಯಾನ. ಅಷ್ಟು ವರ್ಷ ಬರೀ ಬಾಡಿಗೆ ಮನೆಗದ. ಎಲ್ಲ ಕಡೆ ಮನೆ ಎಲ್ಲಿ ಕಟ್ಟಕ್ಕಾಗುತ್ತೆ? ಬರೀ ಬಾಡಿಗೆ ಮನೆಗೆ ಇರ್ಕೋತ ಹೋಗ್ಯಾನ. ಕೊನೆಗೆ ಎಲ್ಲ ತಂದು ಒಂದು ಮನೆ ಕಟ್ಟಿ ಆರಾಮ್ ಇರಬೇಕಿರಬಾರ್ದು. ಮನ್ಯಾಗ ದೊಡ್ಡದೊಂದು ಸುಂದರ ಮನೆ ಕಟ್ಟದ, ಒಳಗೆ ಕೂತ್ಕೊಂಡು ಅಂತಾನೆ, ಯಾರೂ ಇಲ್ಲಲ್ಲ, ಏನು ಮಾಡೋದು? ಒಬ್ಬನೇ ಕುಂತಾನೆ. ಯಾವಾಗ ಎಲ್ಲರೂ ಇದ್ರು ಅವಾಗ ಕಟ್ಟಿಲ್ಲ, ಯಾವಾಗ ಕಟ್ಟಿದ್ರು ಅವಾಗ ಯಾರೂ ಇಲ್ಲ ಅಷ್ಟೇ. ಹಿಂಗಾಗ್ಯದ. ಅವಾಗ ಹೇಳಕ್ಕೂ ಬರಂಗಿಲ್ಲ, ಕೂಡ್ರಾಕು ಬರಂಗಿಲ್ಲ. ಅವಾಗ ದೊಡ್ಡ ಮನೆಯಾಗದಾನ, ಕುರ್ಚಿ ಮೇಲೆ ಕುಂತ್ರಂದ್ರೆ ಒಬ್ರು ಏಳಿಸ್ಬೇಕು, ಎಬ್ಬಿಸ್ಬೇಕು. ಹಂಗ ಪರಿಸ್ಥಿತಿ. ಯಾವಾಗ ಏನು ಮಾಡಬೇಕು ಬದುಕಿನಲ್ಲಿ ಅದನ್ನು ಮಾಡೋದು. ಅದು ಭಕ್ತಿ ಯಾವಾಗ ಮಾಡೋದು? ಯಾವಾಗ ಮೈಯಾಗ ಬಿಸಿ ರಕ್ತ ಇರ್ತದೆ ಆವಾಗ ಭಕ್ತಿ ಮಾಡೋದು. ಜಗತ್ತನ್ನು ನೋಡಿ ಆನಂದ ಪಡೋದು, ಅದು ಭಕ್ತಿ. ನಿರಾಕಾರವೇನು? ಮೂರ್ತಿ ಏನು? ಮೂರ್ತಿ ನಿರಾಕಾರ, ನಿರಾಕಾರವೇ ಮೂರ್ತಿ. ಇದು ಸಿದ್ದರಾಮಣ್ಣ. ಆ ಬಳಿಕ ನಗೆಮಾರಿ ತಂದೆ ನೀರು ಕಾಸೋದು ಎದಕ್ಕೆ? ಮೈ ತಕ್ಕೊಳಾಕ. ಇಷ್ಟೆಲ್ಲ ಕಷ್ಟಪಡೋದು ಯಾಕೆ? ಮೈ ಸ್ವಚ್ಛಿಟ್ಕೊಳ್ಳಾಕ, ಮನಸ್ಸು ಸ್ವಚ್ಛಿಟ್ಕೊಳ್ಳಾಕ, ಆ ಬಳಿಕ ಆನಂದ ಪಡಾಕಷ್ಟೆ. ಮನೆ ಕಟ್ಟು, ಮನೆಯಲ್ಲಿ ನೀನಿರು, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ಮತ್ತಾರಾದರೂ ಇದ್ರು ಇರಲಿ, ಎಲ್ಲರೂ ಇರಲಿ. ಆದರೆ ಎದಕ್ಕೆ? ಸಂತೋಷಕ್ಕಾಗಿ ಅಷ್ಟೆ, ಸಂತೋಷಕ್ಕಾಗಿ ಅಂತ ನಗೆಮಾರಿ ತಂದೆ. ಇಂಥವೇ ಮಾತುಗಳನ್ನು ವಿಶ್ವದ ಎಲ್ಲ ಸಂತರು ಹೇಳ್ತಾ ಇರ್ತಾರೆ. ಅದ ಎಷ್ಟು ಅದ್ಭುತ ಈ ಜಗತ್ತು ಅಂದರೆ, ಒಬ್ಬೊಬ್ಬ ಮನುಷ್ಯ ಒಂದೊಂದು ರೀತಿ ಜಗತ್ತನ್ನು ನೋಡಿ ಸಂತೋಷ ಪಟ್ಟವ. ಇಂಥ ಸುಂದರ ಜಗತ್ತಿನಲ್ಲಿ ನಾವೆಲ್ಲ ಬಂದವರು. ಅದಕ್ಕೆ ಇದು ನಾವೆಲ್ಲ ಬಂದೇವಲ್ಲ, ತಿಳ್ಕೊಂಡಿರಬೇಕು. ಏನು ಮಾಡೋದು? ನೀರು ಕಾಸಿದ್ದು ಸ್ನಾನಕ್ಕೆ, ಆರಾಮ್ ದಣು ಆರಿಸ್ಕೊಳ್ಳೋದಕ್ಕೆ, ಮನಸ್ಸನ್ನು ಹದಗೊಳಿಸಿಕೊಳ್ಳೋದಕ್ಕೆ, ಆನಂದ ಪಡೋದಕ್ಕೆ. ಇದು ಭಕ್ತ ಇದರಾಗ ಮುಳುಗ್ತಾನೆ, ನಾವು ಇದರಾಗ ಮುಳುಗ್ತೇವೆ ಅಷ್ಟೇ ವ್ಯತ್ಯಾಸ. ಭಕ್ತ ಸ್ನಾನ ಮಾಡಿ ಆನಂದವಾಗಿ ಹಾಡ್ಕೋತಿರ್ತಾನೆ, ನಾವು ಬರೀ ಕಾಸ್ಕೋತಿರ್ತೇವೆ ಅಷ್ಟೆ. ಇಷ್ಟ ವ್ಯತ್ಯಾಸ.
ಭಕ್ತನಿಗೆ ಜಗತ್ತೆಲ್ಲ ಸಂತೋಷ ಕೊಡ್ತದೆ, ನಮಗೆ ನಮ್ಮದಷ್ಟೇ ಸಂತೋಷ ಕೊಡ್ತದೆ. ಇಷ್ಟೇ ವ್ಯತ್ಯಾಸ.